ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕ್ರಿಸ್ಪಿಯಾದ ಗರಿಗರಿಯಾದ ಆಲೂ ಪಕೋಡ ಯಾವ ಥರ ಮಾಡೋದು ನಾನು ತೋರಿಸ್ಕೊಡ್ತೀನಿ. ಈಗ ಮಳೆಗಾಲದಲ್ಲಂತೂ ತಿನ್ನಲಿಕ್ಕೆ ಬಿಸಿ ಬಿಸಿ ಏನು ತಿನ್ನಬೇಕು ಅಂತೇಳಿ ಅಂದ್ಕೊಳ್ತಾ ಇರ್ತೀವಿ ಸಾಯಂಕಾಲ ಟೈಮು. ಈ ಥರ ಆಲೂ ಪಕೋಡ ಮಾಡಿಕೊಂಡು ತಿನ್ನಿರಿ. ಈಗ ಯಾವ ಥರ ಮಾಡೋದು ನೋಡ್ಕೊಳ್ಳೋಣ. ಇಲ್ಲಿ ಒಂದು 3 ಆಲೂಗಡ್ಡೆ ತೊಗೊಂಡಿದ್ದೀನಿ ಸ್ನೇಹಿತರೆ. ಮೇಲೆ ಸ್ಕಿನ್ ಎಲ್ಲ ತೆಗೆದಿಟ್ಟಿದ್ದೀನಿ. ಈ ಥರ ಸ್ಕಿನ್ ಎಲ್ಲ ತಕ್ಕೊಳ್ಳಿ. ಈಗ ನಾವು ಒಂದು ಕೊಬ್ಬರಿ ತುರಿಯೋ ಸ್ಟ್ಯಾಂಡ್ ಇರುತ್ತಲ್ಲ ಅದರಲ್ಲಿಂದ ತುರ್ಕೋಬೇಕು. ಇದು ಹಸಿ ಇದೆ ಸ್ನೇಹಿತರೆ, ಬೇಯಿಸಿರೋದೇನಲ್ಲ, ಹಸಿ ಆಲೂಗಡ್ಡೆನೇ ಮೇಲೆ ಸ್ಕಿನ್ ತೆಗೆದು ಇಟ್ಕೊಂಡಿದ್ದೀನಿ. ಈ ಥರ ತುರ್ಕೊಳ್ಳೋದ್ರಿಂದ, ಕೊಬ್ಬರಿ ತುರಿಯೋದು ಸ್ಟ್ಯಾಂಡ್ಲಿಂದ ತುರಿಯೋದ್ರಿಂದ ಸ್ಲೇಸ್ ಆಗಿ ಉದ್ದುದ್ದ ಬರುತ್ತಲ್ಲ, ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾನೆಲ್ಲ ಇದೇ ಥರ ಮಾಡಿ ಇಟ್ಕೊಳ್ತೀನಿ. ನೀವು ಕೂಡ ಇದೇ ಥರನೇ ತುರಿದು ಇಟ್ಕೊಳ್ರಿ. ಮೂರು ಆಲೂಗಡ್ಡೆನೂ ಇದೇ ಥರ ತುರಿದು ಇಟ್ಕೊಂಡಿದ್ದೀನಿ. ಇದನ್ನೊಂದು ಬೌಲಿಗೆ ಹಾಕೋಣ. ಈಗ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡಿದ್ದೀನಿ ಸ್ನೇಹಿತರೆ. ಇದರಲ್ಲಿ ಒಂದು ಸಲ ನೀರಿನಲ್ಲಿ ತೊಳೆದು ನೀರೆಲ್ಲ ಚೆನ್ನಾಗಿ ಗಟ್ಟಿಯಾಗಿ ಹಿಂಡಿ ತೆಗೆದಿಟ್ಕೋಬೇಕು. ಇದನ್ನೆಲ್ಲ ನೀಟಾಗಿ ಒಂದ್ಸಲ ತೊಳ್ಕೊಂಡು ಗಟ್ಟಿಯಾಗಿ ಹಿಂಡಿ ಒಂದು ಬೇರೆ ಪಾತ್ರೆಗೆ ಹಾಕ್ಕೊಳ್ರಿ ಸ್ನೇಹಿತರೆ. ಸ್ವಲ್ಪ ನೀರಿನಂಶ ಇದ್ರೆ ನಡೆಯುತ್ತೆ, ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ನೀವು ಕೈಲಾದಷ್ಟು ಗಟ್ಟಿಯಾಗಿ ಹಿಂಡ್ಕೊಳ್ರಿ. ಈ ಥರ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ ಹಿಂಗೆ. ಈಗೆಲ್ಲ ತೆಗೆದು ಒಂದು ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾನು ಸಣ್ಣ ಸಣ್ಣ ಕಟ್ ಮಾಡಿರೋದು ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಕಟ್ ಮಾಡಿರೋದು ಹಾಕ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಾನು. ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅಜ್ವಾನ್ ತೊಗೊಂಡಿದ್ದೀನಿ. ಓಂ ಕಾಳು ಅಂತಲೂ ಹೇಳ್ತಾರೆ ಇದಕ್ಕೆ. ಕೈಯಲ್ಲಿ ಹಾಕ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿ ಹಾಕ್ಕೊಳ್ರಿ. ಈ ಥರ ಹಾಕೋದ್ರಿಂದ ಅದರಲ್ಲಿರೋ ಫ್ಲೇವರ್ ಬಿಟ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ ಸ್ನೇಹಿತರೆ. ಈ ಥರ ಅಜ್ವಾನ್ ಹಾಕೋದ್ರಿಂದ ನಮಗೆ ಜೀರ್ಣಕ್ಕೂ ತುಂಬಾ ಒಳ್ಳೆಯದು. ಇಲ್ಲಿ 1 ಸ್ಪೂನ್ ಕಾರ್ನ್ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ. ಕಾರ್ನ್ಫ್ಲವರ್ ಆದರೂ ಹಾಕ್ಕೋಬೋದು ಸ್ನೇಹಿತರೆ, ಅಥವಾ ಕಾರ್ನ್ಫ್ಲವರ್ ಇಲ್ಲ ಅಂದರೆ ನೀವು ಅಕ್ಕಿ ಹಿಟ್ಟಿರುತ್ತಲ್ಲ, ಅಕ್ಕಿ ಪೌಡರ್ನೂ ಹಾಕ್ಕೋಬೋದು. ಡ್ರೈ ಅಕ್ಕಿ ಪೌಡರ್ ಇದ್ದರೆ ಅಕ್ಕಿ ಹಿಟ್ಟು. ಇಲ್ಲಿ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಸ್ವಲ್ಪ ನೋಡಿ ಹಾಕ್ಕೊಳ್ರಿ. ನೀವು ಒಂದು ವೇಳೆ ಹೆಚ್ಚಿಗೆ ಇದ್ದರೆ ಹೆಚ್ಚಿಗೆ ಇಡುತ್ತೆ. ಇಲ್ಲೊಂದು 3 ಸ್ಪೂನ್ ಅಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡಿ ಹಾಕ್ಕೊಳ್ರಿ. ಈಗ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬರೋವರೆಗೂ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಸ್ನೇಹಿತರೆ. ಏನಾದರೂ ಸ್ವಲ್ಪ ನಿಮಗೆ ನೀರಿನಂಶ ಕಡಿಮೆ ಅನಿಸಿದರೆ ಸ್ವಲ್ಪ ಕೈನಲ್ಲಿ ಒಂದು 2 ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡು ಚಿಮ್ಮಿಸ್ಕೊಳ್ರಿ. ಈಗ ಹಿಟ್ಟು ಕಡಿಮೆ ಅನಿಸ್ತಾ ಇದೆ, ಇನ್ನೂ ಸ್ವಲ್ಪ ಸೇರಿಸ್ಕೊಳ್ತೀನಿ. ಹಿಟ್ಟು ಹೆಚ್ಚಿಗೆನೂ ಹಾಕ್ಕೋಬಾರ್ದು. ಹಿಟ್ಟು ಹೆಚ್ಚಿಗೆ ಹಾಕೋದ್ರಿಂದ ನಮಗೆ ಮತ್ತೆ ಸಾಫ್ಟ್ ಆಗುತ್ತೆ, ಕ್ರಿಸ್ಪಿ ಬರೋದಿಲ್ಲ. ಹಾಗಾಗಿ ನೋಡಿ ಹಾಕ್ಕೊಳ್ರಿ. ಈಗ ನಾನು ಕಲಿಸ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ. ಇಷ್ಟು ಅದ ಇದ್ದರೆ ಸಾಕು. ಈಗ ಸ್ಟವ್ ಮೇಲೆ ಎಣ್ಣೆ ಕಾಯ್ಸಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದ ನಂತರ ನಾವು ಸ್ವಲ್ಪವಾಗಿ ಹಾಕೋಣ. ಈಗ ನನ್ನ ಕೈನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಈ ಥರ ಕೈಲಿಂದ ತಗೊಂಡು ಸುಲಭವಾಗಿ ಹಾಕ್ಕೋಬೋದು ಎಣ್ಣೆ ಕಾದ ನಂತರ. ನೀವು ಈ ಥರ ಆದರೂ ಹಾಕ್ಕೋಬೋದು, ಅಥವಾ ಕೈಲಿಂದ ಆದರೂ ನೀವು ಎಳೆ ಆಗಿನೂ ಬಿಟ್ಕೋಬೋದು. ಈಗ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಈ ಥರನೂ ಹಾಕ್ಕೋಬೋದು. ಸ್ವಲ್ಪವಾಗಿ ಎಣ್ಣೆನಲ್ಲಿ ಬಿಟ್ಕೋಬೋದು. ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಕಡೆ ಫ್ರೈ ಆಗಿದೆ ಸ್ನೇಹಿತರೆ, ಇನ್ನೊಂದು ಕಡೆ ಫ್ರೈ ಈ ಥರ ಟರ್ನ್ ಮಾಡ್ಕೊಳ್ಳೋಣ. ಕೆಂಪುಗಾದ ನಂತರ
ಈ ಥರ ಗೋಲ್ಡನ್ ಕಲರ್ ಬರೋವರೆಗೆ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ. ಇಷ್ಟು ಫ್ರೈ ಆದರೆ ಸಾಕು. ಒಂದು ಪ್ಲೇಟಿಗೆ ತಗೊಂಡ್ಬಿಡೋಣ. ಈಗ ಎಲ್ಲ ಇದೇ ಥರ ಮಾಡಿ ಇಟ್ಕೊಳ್ತೀನಿ ನಾನೀಗ. ಈಗೆಲ್ಲ ಒಂದು ಪ್ಲೇಟ್ನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಆಲೂ ಪಕೋಡ ಯಾವ ಥರ ಮಾಡೋದಂತೇಳಿ. ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ಮಕ್ಕಳಂತೂ ಭಾಳ ಇಷ್ಟಪಟ್ಟು ತಿಂತಾರೆ. ಈ ಮಳೆಗಾಲದಲ್ಲಿ ಚಳಿಗೆ ಬಿಸಿ ಬಿಸಿಯಾಗಿ ತಿನ್ಬೇಕನ್ಸುತ್ತಲ್ಲ, ಆವಾಗ ಈ ಥರ ಟ್ರೈ ಮಾಡಿ. ನೀವೆಲ್ಲರೂ ಮಾಡಿ ಸ್ನೇಹಿತರೆ, ಹೆಂಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ. ತಿನ್ಲಿಕ್ಕಂತೂ ಸೂಪರಾಗಿರುತ್ತೆ ಸ್ನೇಹಿತರೆ. ಟೇಸ್ಟು ಮಾಡೋದನ್ನು ಭಾಳ ಬೇಗನೆ ರೆಡಿ ಮಾಡ್ಕೋಬೋದು. ಈಗ ನನ್ನ ಕೈಲಿಂದ ಒಂದು ಪ್ರೆಸ್ ಮಾಡಿ ತೋರಿಸ್ತೀನಿ ನೋಡಿ, ಎಷ್ಟು ಕ್ರಿಸ್ಪಿಯಾಗಿದೆ. ಬಿಸಿ ಬಿಸಿಯಾಗಿ ಚೆನ್ನಾಗಿರುತ್ತೆ ಸ್ನೇಹಿತರೆ, ಸಾಯಂಕಾಲ ಟೈಮ್ ತಿನ್ನಲಿಕ್ಕೆ. ಇನ್ನು ಬರೀದ್ನು ಹಂಗೆ ತಿನ್ಬೋದು ಸ್ನೇಹಿತರೆ. ಈಗ ನಾನು ಕೈಲಿಂದ ಪ್ರೆಸ್ ಮಾಡಿ ತೋರಿಸ್ತೀನಿ ನೋಡಿ, ಪುಡಿ ಪುಡಿ ಆಗ್ತಾಯಿದೆ. ಚೆನ್ನಾಗಾಗಿದೆ ಸ್ನೇಹಿತರೆ. ಇದಕ್ಕೆ ನನ್ನ ಮಕ್ಕಳು ಇಷ್ಟಪಡ್ತಾರೆ ಅಂತೇಳಿ ನಾನಿಲ್ಲಿ ಮೈನೂಸ್ ಮತ್ತು ಟೊಮೊಟೊ ಕಿಚಪ್ ತೊಗೊಂಡಿದ್ದೀನಿ. ನಾವು ಹಂಗೇನೂ ತಿನ್ಬೋದು, ಇದ್ರ ಜೊತೆನೇ ತಿನ್ಬೇಕಂತೇನೇನಿಲ್ಲ. ಮತ್ತು ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಮತ್ತು ಮುಂದಿನ ರೆಸಿಪಿಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.